ನಮಸ್ಕಾರ, ಶುಭೋದಯ. ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೊದಲನೇ ಬಾರಿ ಚಾನಲ್ ವೀಕ್ಷಿಸ್ತಿದ್ದೀರಾ ಅಂತಂದರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಮನೆಯಲ್ಲಿ ಒಂದು ರೀತಿಯಾಗಿರುವಂಥ ಪಾಸಿಟಿವ್ ವೈಬ್ಸ್ ಇದೆ, ಒಳ್ಳೆ ವಾತಾವರಣ ಇದೆ ಅನ್ನುವಂಥದ್ದು ನಮಗೆ ಹೇಗೆ ಗೊತ್ತಾಗುತ್ತೆ ಗುರುಗಳೇ? ಯಾಕಂದರೆ ಕೆಲವೊಂದು ಜಾಗಗಳಿಗೆ ಹೋದಾಗ ಅಥವಾ ಕೆಲವೊಂದು ಮನೆಗಳಿಗೆ ಹೋದಾಗ ಅಲ್ಲಿರೋದೇ ಬೇಡ, ಹೊರಟ್ಬಿಡೋಣ ಅನ್ನೋ ಒಂದು ಫೀಲಿಂಗ್ ಬರುತ್ತೆ. ಅದೇ ಇನ್ನೊಂದು ಕಡೆ ಹೋದಾಗ ಚೆನ್ನಾಗಿರೋ ಫೀಲಿಂಗು ಬರುತ್ತೆ. ಆದರೆ ಈ ಮನೆಯಲ್ಲಿ ಪಾಸಿಟಿವ್ ವೈಬ್ಸ್ ಇದೆಯಾ ಇಲ್ವಾ ಅನ್ನುವಂಥದ್ದು ಹೇಗೆ ಗೊತ್ತಾಗುತ್ತೆ? ಒಳ್ಳೆ ಶಕ್ತಿ ಇದೆ ಅನ್ನುವಂಥದ್ದು ಇದ್ರ ಬಗ್ಗೆ ತಿಳಿಸ್ಬೋದಾ? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ನಿಮ್ಮ ಮನೇಲಿ ಎಷ್ಟು ಹಣ ಇದೆ ಅಂತ ಕೇಳಿದ್ರೆ ಹೇಳ್ತೀರಾ? ಹೇಳಲ್ಲ. ಎಷ್ಟು ಆಭರಣ ಇದೆ ಅಂತ ಹೇಳಿದ್ರೆ ಹೇಳ್ತೀರಾ? ಇಲ್ಲ, ಹೇಳಲ್ಲ. ಇವೆರಡೇ ಸಾಕು. ಒಂದು ಮನೆಯಲ್ಲಿ ಒಂದು ಶಕ್ತಿ ಇದೆ ಅಂತಂದರೆ ಆ ಮನೆಯಲ್ಲಿ ದಂಪತಿಗಳು ಅನ್ಯೋನ್ಯವಾಗಿರ್ತಾರೆ, ಕಚ್ಚಾಟ ಇರಲ್ಲ. ಮಕ್ಕಳಾದಿಯಿಂದ ಹಿಡಿದು ಹೇಳಿದ ಮಾತು ಕೇಳುತ್ತಾರೆ. ಆಮೇಲೆ ಕಾಲಕ್ಕೆ ಒಂದು ಹಬ್ಬ ಆಗಿರ್ಬೋದು, ಬೆಳಗ್ಗೆ ಸಾಯಂಕಾಲ ಆಗಿರಬಹುದು, ಒಬ್ಬ ಅತಿಥಿ ಬಂದಾಗಿರಬಹುದು, ಅವರ ಮನೆಯಲ್ಲಿನ ಪದಾರ್ಥಗಳಾಗಿರಬಹುದು, ಅವರು ಸ್ವೀಕೃತಿ ಮಾಡಿಕೊಳ್ತಕ್ಕಂತಹದ್ದು ಎಲ್ಲ ತರಹದ ಪದಾರ್ಥಗಳಲ್ಲೂ ಕೂಡ ಯಾವುದೇ ಕಾರಣಕ್ಕೂ ಕೂಡ, ಆಮೇಲೆ ತುಂಬ ಪದಾರ್ಥಗಳು ಕೆಟ್ಟೋಗುವಂಥದ್ದು ಇವ್ಯಾವ ಇರೋದಿಲ್ಲ. ಅಷ್ಟೇ ಚೆನ್ನಾಗಿ ಒಂದಕ್ಕೊಂದು ಹೊಂದಾಣಿಕೆ ಇರುತ್ತೆ. ಗಂಡ ಹೆಂಡತಿರ ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು ತುಂಬ ಚೆನ್ನಾಗಿರುತ್ತೆ, ಲವಲವಿಕೆಯಿಂದ ಇರುತ್ತೆ. ಆಮೇಲೆ ಗಂಡ ಅನ್ನುವ ಮನೆ ಹೊರಗಡೆಯಿಂದ ಹೋಗಿ ಬರೋ ತನಕ ಪತ್ನಿ ಅದನ್ನು ಗಮನಿಸುವಂಥದ್ದು, ಯಾವ ವಿಚಾರಕ್ಕೆ ಹೋಗಿದ್ದಾರೋ ಆ ವಿಚಾರ ಚೆನ್ನಾಗಿ ಆಗಲಿ ಅವರಿಗೆ ಅಂತ ಒಂದು ಮನಸ್ಸಲ್ಲೇ ಪ್ರೇಯರ್ ಮಾಡುವಂಥದ್ದು, ಇದೆಲ್ಲವೂ ಕೂಡ ಒಂದು ಧನಾತ್ಮಕ ಶಕ್ತಿ. ಮನೆಯಿಂದ ಹೊರಗಡೆ ಹೋದರೆ ಏನಾದರೊಂದು ಆದಾಯದ ಜೊತೆಗೆ ಅದಲ್ಲದೆ ಮನೆಗೆ ಬೇಕಾಗಿರತಕ್ಕಂಥ ಕೆಲವು ಥಿಂಗ್ಸ್, ನಾಳಿಗೆ ಏನು ಬೇಕೋ ಈ ತರಕಾರಿಗಳಿಂದ ಹಿಡಿದು ಒಂದಷ್ಟು ಫ್ರೂಟ್ಸ್ ಕೂಡ ಯಜಮಾನ ಮನೆಗೆ ತರ್ತಾನೆ, ಸಿಹಿಯನ್ನು ಮನೆಗೆ ತರ್ತಾನೆ. ಇನ್ನು ಕೆಲವರು ಇರ್ತಾರೆ 10 ದಿನ 15 ದಿನ ಹೋದರೂ ಏನೂ ತರಲ್ಲ, ಎಲ್ಲ ನಿನ್ನೆ ತಂದ್ಕೋ, ನಿನ್ನೆ ಮಾಡ್ಕೋ, ಆ ಕಚ್ಚಾಟ ಆ ಪಚ್ಚಾಟ. ಇದು ಒಂದು ಕಡೆ. ಈ ನೆಗೆಟಿವ್ಗೆ ನಾವು ಮಾತಾಡೋದು ಬೇಡ. ನೀವೇ ಕೇಳಿದ್ದೇನೋ ಒಂದು ಎನರ್ಜಿ ಅಂತ. ಹೌದು, ಒಂದು ಪಾಸಿಟಿವ್ ಇದೆ ಅಂತಂದರೆ ಅವರು ಅಂದುಕೊಂಡ ಕೆಲಸಗಳು ಆಗಾಗ ಆಗ್ತಾನೇ ಇರ್ತವೆ. ಅದಕ್ಕೆ ಬಹಳ ಪ್ರಯತ್ನಶೀಲರಾಗಿ ಕೆಲವು ದಿನಗಳು ಇವರು ಹೀಗೆ ಇರ್ತಾರೆ, ಯಾರೋ ಹೇಳಿದ್ದಕ್ಕೂ ಬದಲಾಗಿರ್ತಾರೆ, ಅಥವಾ ಅವ್ರಿಗೆ ಒಂದು ಸ್ಪಾರ್ಕ್ ಆಗಿರುತ್ತೆ. ಆ ಬೆಳಗ್ಗೆ ಎದ್ದು ಒಂದು ಮೆಡಿಟೇಷನ್ ಮಾಡಿ 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 ಒಂದು ದಿಶಕ್ತಿಯನ್ನು ಪಡೆದುಕೊಂಡಿರ್ತಕ್ಕಂಥದ್ದು. ಒಂದೇ ಮಾತಲ್ಲಿ ಹೇಳೋಣ ಅಂತಂದರೆ ಅವರು ಅಂದುಕೊಂಡ ಕೆಲಸಗಳು ಸುಲಲಿತವಾಗಿ ಆಗ್ತಾ ಇರ್ತವೆ. ಅದೇ ನಿಮಗೊಂದು ಎನರ್ಜಿ, ಅದೇ ನಿಮಗೊಂದು ಶಕ್ತಿ ಅಂತಕ್ಕಂಥದ್ದು. ಎಲ್ಲಿಗೋ ಒಂದು ಕ್ಷೇತ್ರಕ್ಕೆ ಹೋಗಿ ಬಂದಿರ್ತೀವಿ ನಾವು, ಅಲ್ಲಿಂದ ಆಚೆಗೆ ನಾನು ಇದನ್ನು ಬದಲಾಗಬೇಕು ನಾನು ಅನ್ನೋದನ್ನು ಮನಸ್ಸಿಗೆ ಹಾಕ್ಕೊಂಡು ಬದಲಾಗ್ತಾ ಇರ್ತೀರಿ. ಅಂತಹದ್ರಲ್ಲಿ ಕೆಲವರಿಗೆ ಒಂದು ಪ್ರಸಾದವನ್ನು ತೆಗೆದುಕೊಂಡ ಕೂಡಲೇ ಅವರಲ್ಲಿ ಬೇಕಾದಷ್ಟು ಬದಲಾವಣೆ ಬಂದುಬಿಡುತ್ತೆ. ಒಂದು ಸ್ವಿಚ್ ಹಾಕಿದ್ರೆ ಕತ್ತಲ ಮನೆಯಲ್ಲಿ ಹೇಗೆ ಬೆಳಕು ಬರುತ್ತೋ ಹಾಗೆ ಆ ಥರದ್ದೆಲ್ಲವೂ ಕೂಡ. ಮೊನ್ನೆ ಯಾರೋ ಅಧಿಕಾರಿ ಅವರು ಸ್ವಲ್ಪ ಏನೋ ಪ್ರಮೋಷನ್ ಬೇಕಾಗಿತ್ತು ಅನ್ನೋದ್ರಲ್ಲಿ ಬೇರೆ ಇವ್ರಿಗೆ ಬಿಟ್ಟು ಅವ್ರು ಕೊಡುತ್ತೀವಿ ಅನ್ನೋದ್ರಲ್ಲಿ ನಡೀತಾನೆ ಇತ್ತಂತೆ 1.5 ವರ್ಷದಿಂದ. ಹಗ್ಗ ಜಗ್ಗಾಟ ಇತ್ತು. ಅವ್ರಿಗೇನಂತಂದ್ರೆ 1.5 ವರ್ಷದಿಂದ ಅದಾಗದಿದ್ದು ಈ ಯಕ್ಷ ವೃಕ್ಷವನ್ನು ತೆಗೆದುಕೊಂಡು ಹೋಗಿರ್ತಕ್ಕಂತಹದ್ದು. ಜೊತೆಗೆ ನಾನು ಕರೆ ಮಾಡಿ ಮಾತಾಡಿದವರು 1.5 ವರ್ಷದಿಂದ ಒದ್ದಾಟ ಮಾಡಿದವ್ರಿಗೆ 24 ತಾಸಲ್ಲಿ, ಅಂದರೆ ಇವತ್ತು ಅವರ ಮನೆಗೆ ಬಂದಿದೆ, ನಾಳೆ ಮಧ್ಯಾಹ್ನ 3:00 ಇವರು ಹೆಸರು ಅನೌನ್ಸ್ ಮಾಡಿದ್ರಂತೆ. ಆಗ ಅವ್ರಿಗೆ ಹಾಕಿದ ಆನಂದ ಬೇರೆ. ಈಗ ಅವ್ರು ಏನಂತಂದರೆ ಪೂರ್ತಿ ಅದ್ರ ಮೇಲೆ ಡಿಪೆಂಡ್ ಆಗಿಬಿಡ್ತಾರೆ. ಏನಾದರೂ ನನಗೆ ಈ ಥರ ಒಂದು ಪ್ರೇಯರ್ ಮಾಡ್ಕೊಳ್ಬೇಕು ಅಂತಂದರೆ, ಅವ್ರಿಗೆ ಇನ್ಯಾವುದೇ ಕೆಲಸ ಆಗಬೇಕು ಅಂತಂದರೆ ಆ ಕೆಲಸವನ್ನು ಆಮೇಲೆ ನನ್ನ ಜೊತೆ ದೂರವಾಣಿ ಕರೆಯಲ್ಲಿ ಕೂಡ ಮಾತಾಡಲಿಕ್ಕೆ ಅಂತ ಒಂದು ಅಪಾಯಿಂಟ್ ತೊಗೊಂಡು ಮಾತಾಡಿದ್ರು. ನಾನು ಹೇಳಿದೆ, ಅದು ಸ್ಕ್ಯಾನ್ ಮಾಡ್ಕೊಳ್ಳುತ್ತೀರಿ, ನೀವೇನು ಪ್ರಾರ್ಥನೆ ಮಾಡ್ತಿರೋದನ್ನು ನೀವು ಅದನ್ನು ಅಷ್ಟೇ ಮಾಡಿ. ಯಾರ ಜೊತೆಗೆ ಹೇಳ್ಕೊಳ್ಳೋಕ್ಕಾಗಲ್ಲ. ಯಾರ ಜೊತೆಗೆ ಅದು ಹೇಳ್ಕೊಂಡ್ರೆ ಅವಮಾನ ಆಗ್ತೀವಿ, ನಗೆಪಾಟ್ಲಿಗೀಡಾಗ್ತೀವಿ. ನಿಮ್ಮ ಕಷ್ಟ ನಿಮ್ಮ ದುಃಖ ಎಲ್ಲವೂ ಕೂಡ ಅದ್ರ ಜೊತೆ ಹೇಳ್ಕೊಳ್ಳಿ. ಹೇಗೆ ಒಂದು ಹಸು ಸ್ಕ್ಯಾನ್ ಮಾಡಿಕೊಂಡು ಒಬ್ಬ ಆ ಮಾಲೀಕ, ಹಸುವಿನ ಮಾಲೀಕ ನಡಿ ಆ ಕಡೆ ಅಂತೇಳಿ ಒಂದು ಕೈ ಇಟ್ಟರೆ ಸಾಕಂತೆ ಅದು ಸ್ಕ್ಯಾನ್ ಮಾಡಿಕೊಳ್ಳುತ್ತೆ. ನಿನ್ನೆಯಿಂದ ಇವನು ಏನು ಯೋಚನೆ ಮಾಡಿದ್ದ, ಆ ಯೋಚನೆಗೆ ಸಂಬಂಧಪಟ್ಟ ಹೆಲ್ತ್ ಇನ್ನು 3 ತಿಂಗಳು ಕೆಡುತ್ತಂತೆ ಇವನಿಗೆ ಅನ್ನೋದು ಗೊತ್ತಿದ್ದರೂ ಅದು ಸ್ಕ್ಯಾನ್ ಮಾಡ್ಕೊಂಡು ಅಂತಹದ್ದಿನ ಮೇವು ತಿಂತಾ ಬರುತ್ತಂತೆ. ಆ ಮೇವು ಅಂತ ಕೊಟ್ಟಾಗ ಗೊತ್ತಿಲ್ಲ ಏನೇನಿರುತ್ತೋ 100 ಮೂಲಿಕೆಗಳಿರ್ತವೆ. ಆ ಥರದ ಮೇವೆಲ್ಲ ತಿಂದು ಬಂದು ಆ ಹುಲ್ಲಿನ ರೂಪದಲ್ಲಿ ಅವನಿಗೆ ಆ ಹಾಲು ಕೊಟ್ಟು ಹೆಲ್ತು ಸರೋಗುತ್ತಂತೆ ಅವನಿಗೆ. ಮತ್ತು ಇನ್ನೇನು ಅವನ ಆರ್ಥಿಕಾಭಿವೃದ್ಧಿಗೆ ಸಂಬಂಧಪಡ್ತಕ್ಕಂಥದ್ದು. ಯಾಕಂದರೆ ಗೋಕ್ಷೀರವನ್ನು ಅಮೃತಕ್ಕೆ ಹೋಲಿಸಿದ್ದಾರೆ. ಅಮೃತ ಅಂತಂದರೆ ಅಕ್ಷಯಕ್ಕೆ ಹೋಲಿಸ್ಕೊಳ್ಳಿ. ಅಕ್ಷಯ
ಅಕ್ಷಯ ಪಾತ್ರ ನಿಮಗೆ ಏನು ಬೇಕಾದರೂ ಕೊಡ್ಬೋದು, ಬರೀ ಆರೋಗ್ಯ ಮಾತ್ರ ಅಲ್ಲ, ನಿಮಗೆ ಹಣವೂ ಕೂಡ ಆರ್ಥಿಕ ಅಭಿವೃದ್ಧಿ ಕೂಡ ಕೊಡುವಂಥದ್ದು ಇರುತ್ತೆ. ಅದು ಸ್ಕ್ಯಾನ್ ಮಾಡಿಕೊಂಡ್ರೆ ಯಾವ ರೀತಿಯಾಗಿ ಅವನಿಗೆ ಫಲಗಳು ಸಿಗ್ತಾವೋ ಅದೇ ರೀತಿ ಇದು ಕೂಡ ಸ್ಕ್ಯಾನ್ ಮಾಡಿಕೊಡ್ತಕ್ಕಂಥದ್ದು. ನಿಮಗೇನು ಪ್ರಾರ್ಥನೆ ಅಂತ ಮಾಡ್ತೀರೋ ಅದರ ಫಲ ಸಿಗುವಂಥದ್ದು. ಆವಾಗ ನಮ್ಮ ಮನೇಲಿ ಒಂದು ಶಕ್ತಿ ಇದೆ ಅನ್ನೋದು ಗೊತ್ತಾಗ್ಬಿಡುತ್ತೆ. ನಮ್ಮಲ್ಲಿ ಒಂದು ಶಕ್ತಿ ಅಂತಂದರೆ, ಈಗ ನಾವು ಮಾತಾಡ್ತಾ ಇದ್ದೀವಿ ಅಂತಂದರೆ ಆ ಮಾತಿಗೆ ಒಂದು ಶಕ್ತಿ, ನಮ್ಮ ದೇಹದಲ್ಲಿ ಒಂದು ಎನರ್ಜಿ ಇದ್ದರೆ ಮಾತ್ರ ಸಾಧ್ಯ. ಈಗೇನು ಹಾರ್ಟ್ ಕೆಲಸ ಮಾಡ್ತಾ ಇದೆ ಲಬ್ ಡಬ್ ಅಂತ, ಅದು ಒಂದು ನಿಂತರೆ ನಿನ್ನ ಯಾವುದೇ ಅಂಗಾಂಗಗಳು ಕೂಡ ಪ್ರಯೋಜನಕ್ಕೆ ಬಾರದು. ಇದೊಂದೇ ಗಮನಿಸಿದ್ರೆ ಸಾಕು ಅನ್ಕೋತೀನಿ, ಅದೊಂದೇ ಒಂದು ಸಾಕು ಅನ್ಕೋತೀನಿ. ಇಷ್ಟೆಲ್ಲ ಏನು ಒದ್ದಾಟ ಮಾಡ್ತಿದ್ದೀವೋ ಆ ಹಾರ್ಟ್ ಪಂಪಿಂಗ್ ಸಿಸ್ಟಮ್ ಅದು ಒಂದು ನಮಗೆ ನಡೆಸ್ತಾ ಇದೆ. ಆ ಹಾರ್ಟನ್ನು ತೆಗೆದು ಬಗೆದು ನೋಡಬೇಕಾಗಿಲ್ಲ, ನಾವು ಇದೆ ಅನ್ನೋದೇ ಸಾಕ್ಷಿಭೂತವಾಗಿ ನಾವು ಮಾತಾಡ್ತಕ್ಕಂಥದ್ದು, ಆಕ್ಟಿವ್ ಆಗಿರತಕ್ಕಂಥದ್ದು. ನಿಮ್ಮ ಮನೇಲಿ ಒಂದು ಎನರ್ಜಿ ಇದೆ ಅಂತಂದರೆ ನಿಮ್ಮ ಕೆಲಸಗಳು ಆಗಾಗ ನಡೀತಿರ್ತಾರೆ. ನಿಮ್ಮ ಮಕ್ಕಳು ಹೇಳಿದ ಮಾತು ಕೇಳ್ತಾರೆ, ಮಕ್ಕಳಿಗೆ ಕೆಲಸ ಸಿಗುತ್ತೆ, ಮಕ್ಕಳಿಗೆ ಶೀಘ್ರವಾಗಿ ಮದುವೆ ಆಗುತ್ತೆ, ಆ ಮಕ್ಕಳಿಗೆ ಮಕ್ಕಳಾಗ್ತಾರೆ, ನೀವು ಮಾಡ್ತಕ್ಕಂಥ ಒಂದು ಬಿಸ್ನೆಸ್ಸಲ್ಲಿ ಸಕ್ಸಸ್ ಆಗ್ತೀರಿ. ಇವೆಲ್ಲ ಕೂಡ ಒಂದಕ್ಕೊಂದು ಬೇಗ ಆಗ್ತಿರ್ತವೆ. ಕೆಲವೊಬ್ಬರಿಗೆ ಕೆಲವೊಂದು ಬೇಗ ಆಗ್ತವೆ, ಇನ್ನು ಕೆಲವು ನಿಧಾನ ಆಗ್ತವೆ. ಅಲ್ಲೂ ಕೂಡ ಅದ್ಭುತವಾದ ಒಂದು ಪವರ್, ಒಂದು ಶಕ್ತಿ ನಿಮ್ಮೆಲ್ಲ ಜನರೇಟ್ ಆಗ್ತಾ ಇದೆ ಅಂತ ಅರ್ಥ. ಯಾವುದರಲ್ಲಿ ನಾವು ಯಾವುದೋ ಒಂದು ಬಿಸ್ನೆಸ್ಸಲ್ಲಿ ಇಂತಹದ್ದನ್ನಂತ ಆಯ್ಕೆ ಮಾಡಿಕೊಂಡು ಅದರಲ್ಲಿ ನಿನ್ನ ಅರ್ನಿಂಗ್ ಸಂಬಂಧಪಟ್ಟ ಹಾಗೆ ಏನೋ ಒಂದು ಜನರೇಟ್ ಮಾಡಿಕೊಂಡು ಮುಂದಕ್ಕೆ ಹೋಗ್ತಿರ್ಬೇಕು ನಾವು. ಆ ಒಂದು ಮುಂದಕ್ಕೆ ಹೋಗ್ತಾ ಇದ್ವಿ ಅಂತಂದರೆ ಅಲ್ಲಿ ಒಂದು ಪರಮಾದ್ಭುತವಾಗಿರತಕ್ಕಂಥ ಶಕ್ತಿ ಇದೆ. ಯಾವತ್ತೋ ಕುಂಭಮೇಳಕ್ಕೆ ಹೋಗಿ ಬಂದಿದ್ದೋ ಅಥವಾ ಮೊನ್ನೆ ಶ್ರದ್ಧೆಯಿಂದ ನೀವು 12 ಗಂಟೆ 5 ನಿಮಿಷಕ್ಕೆ ಶಿವರಾತ್ರಿ ಎಂದು ಪೂಜೆ ಮಾಡಿದ್ರಲ್ಲ, ಅದೊಂದು ಪೂಜೆನೇ ನಿಮ್ಮನ್ನೆಲ್ಲೋ ಒಂದು ಎನರ್ಜಿಯಾಗಿ, ಒಂದು ಶಕ್ತಿಯಾಗಿ ನಿಮ್ಮ ಹಿಂದೆ ಇರುತ್ತೆ. ಅಂತಹ ಎನರ್ಜಿ, ಅಂತಹ ಪವರ್, ಅಂತಹ ಶಕ್ತಿ ಯಾರಿಗೆ ಗೊತ್ತಾಗಲ್ಲ, ನಾವು ಮಾಡೋ ಕೆಲಸದಲ್ಲಿ ಸಕ್ಸಸ್ ಆಗೋ ಮುಖಾಂತರ ಅದು ನಮ್ಗೆ ಗೊತ್ತಾಗ್ತಾ ಇರುತ್ತೆ. ಖಂಡಿತವಾಗ್ಲೂ ಗುರುಗಳೇ, ಮನೆಯಲ್ಲಿ ಒಳ್ಳೆಯ ಶಕ್ತಿ ಇದೆ ಅನ್ನೋದನ್ನ ಹೇಗೆ ಪತ್ತೆ ಮಾಡಬಹುದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರಿ. ಬಹಳ ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಸೊ ನಿಮ್ಮ ಮನೆಯಲ್ಲಿ ಅಥವಾ ಆಫೀಸ್ನಲ್ಲಿ ಪಾಸಿಟಿವ್ ವೈಬ್ಸ್ ಇರಬೇಕು ಅಥವಾ ನೀವು ಅನ್ಕೊಳ್ಳುವಂಥ ಕೆಲಸಗಳು ಎಲ್ಲವೂ ಕೂಡ ಯಶಸ್ಸು ಕಾಣಬೇಕು ಅಂತಂದರೆ ಅಕ್ಷಯ ವೃಕ್ಷವನ್ನು ನೀವು ಬರ್ಮಾಡ್ಕೊಳ್ಳಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.